ಅಮ್ಮರೇ ಏನು ಮಾಡ್ತಿದ್ದೀರಾ? ಯೋನ್ ಮಾಡಲಿ ಪುಟ್ಟಕ್ಕ, ಯಾಕೋ ನಿದ್ದೆನೆ ಬರ್ತಾ ಇರಲಿಲ್ಲ, ಅದಕ್ಕೆ ಹಂಗೆ ಒಂದು ಕಡೆ ಕುಂತ್ಕೊಂಡಿದ್ದೆ. ನೀವು ಯೋಚನೆ ಮಾಡ್ತಾ ಇರ್ತೀರಿ ಅಂತ ನಂಗೆ ಗೊತ್ತಿತ್ತು ಅಮ್ಮವ್ರೆ, ಅದಕ್ಕೆ ಫೋನ್ ಮಾಡಿದೆ. ಯೋಚನೆ ಮಾಡಿದೆ ಅದು ಹೆಂಗಿರ್ಲಿ ಪುಟ್ಟಕ್ಕ, ಜೀವನದುದ್ದಕ್ಕೂ ಜನಗಳಿಗೋಸ್ಕರನೇ ಬದುಕ್ತವಳು ನಾನು. ಆದ್ರೆ ಇವತ್ತು ಕೆಲವು ದುಷ್ಟ ಶಕ್ತಿಗಳು ಆ ಜನಗಳಿಗೆ ತೊಂದರೆ ಮಾಡೋಕ್ಕೆ ಹುನ್ನಾರ ಮಾಡ್ತಿದ್ರೆ ಅದನ್ನು ಜೀರ್ಣಿಸ್ಕೊಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ ಪುಟ್ಟಕ್ಕ. ಈಗೆಲ್ಲ ಸರಿ ಹೋಗೋದಲ್ಲ, ಚಿಂತೆ ಮಾಡಬೇಡಿ ಅಮ್ಮವ್ರೆ. ಇನ್ನು ಮ್ಯಾಕೆ ಜನ ಮೋಸ ಹೋಗಕ್ಕಿಲ್ಲ. ಹಂಗಲ್ಲ ಪುಟ್ಟಕ್ಕ, ನಾನು ಒಂದು ಕಿತ ಹೇಳಿದ್ರೆ ಮಾತು ಕೇಳ್ತಿದ್ದ ಜನ ಆ ರಾಧನ್ ಮಾತನ್ನ ಕೇಳ್ಕೊಂಡು ಇವತ್ತು ನಾನು ಮೂರು ಕಿತ ಒತ್ತಾಯ ಮಾಡೋ ತನಕ ನನ್ನ ಮಾತನ್ನ ಕೇಳಲಿಲ್ವೇ, ಅದೇ ನನ್ನ ಬೇಸರ. ಇದ್ರಾಗೆ ತಿಳ್ಕೊ, ಆ ರಾಧ ನಮ್ಮ ಜನಗಳ ತಲೆನ ಅದು ಯೋಟ್ ಕೆಡ್ಸಿರ್ಬೇಡ ಅಂತ. ಕೆಟ್ಟ ಶಕ್ತಿಗಳು ಯೋಟೆ ಆಟ ಆಡಿದ್ರು ದೈವ ಶಕ್ತಿ ಮುಂದೆ ಅವ್ರ ಆಟ ಏನೂ ನಡೆಯೋಕ್ಕಿಲ್ಲ ಅಮ್ಮವ್ರೆ. ಒಳ್ಳೇದು ಮಾಡಬೇಕು ಅಂತ ಹುಟ್ಟಿರೋ ಜೀವ ನಿಮ್ಮದು. ನಿಮ್ಮಂಥ ವ್ಯಕ್ತಿಗೆ ಯಾವತ್ತೂ ಸೋಲಾಗಕ್ಕಿಲ್ಲ. ಸ್ವಾಲಿನ ಬಗ್ಗೆ ನಾನು ಯಾವತ್ತೂ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಪುಟ್ಟಕ್ಕ. ನಾನು ಗಟ್ಟಿಯಾಗಿರೋವರೆಗೂ ಅದು ನನ್ನ ಕಡೆ ಸುಳಿಯಾಕೂ ಇಲ್ಲ. ಆದರೆ ಈ ಕುತಂತ್ರಿ ರಾಧ ಬಗ್ಗೆ ಹೊಸ ನಿಗಾ ವಹಿಸ್ಬೇಕು. ನಮ್ಮ ಜೊತೆಯಾಗೆ ಇದ್ದು ನಮ್ಮ ಮನನೇ ತಿಂದು ಕಡೆಗೆ ನಮ್ಮ ಕುದ್ಗೆನೆ ಕುಯ್ಯಕ್ಕೆ ನೋಡ್ದಾಳು. ಈ ಗೇಟ್ ಬಿದ್ದಿರೋ ನಾಗರಾವಾಗವಳೆ. ಆ ಕ್ವಾಪಕ್ಕೆ ಯಾರನ್ನ ಬೇಕನ್ನ ಕಚ್ತಾಳೆ. ಅವಳ ಕ್ವಾಪಕ್ಕೆ ನಮ್ಮ ಅಮಾಯಕ ಜನಗಳು ಬಲಿಯಾಗಬಾರ್ದಲ್ವೇ ಪುಟ್ಟಕ್ಕ. ರಾಧಾ ಜೈಲಿಂದ ಬಂದ್ಮ್ಯಾಕೆ ಒಳ್ಳೆ ಬದುಕು ಕಟ್ಕೊಂತಾಳೆ ಅಂದ್ಕೊಂಡಿದ್ದೆ. ಆದರೆ ನಾವಿರೋದೇ ಹಿಂಗೆ, ನಾವು ಬದುಕೋದೇ ಹಿಂಗೆ ಅಂದವ್ರಿಗೆ ಕಾಲದ ಜೊತೆ ನಾವು ಪಾಠ ಕಲಿಸ್ಬೇಕಾಯ್ತದೆ ಅಮ್ಮವ್ರೆ. ಆ ರಾಧಾ ಎಲ್ಲ ಕಡೆಯಿಂದಲೂ ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ನೋಡ್ತಾವಳೆ ಪುಟ್ಟಕ್ಕ. ಊರಿಗೂ ಆಗಿರೋರು ವಾಪಸ್ ಬರ್ತಾರೋ ಇಲ್ವೋ ಅಂತ ನನಗೆ ಧಮ್ಕಿ ಹಾಕವಳೆ. ಈಗ ನಮ್ಮೂರು ಒಳಗಿರೋ ನೆಮ್ಮದಿನೂ ಕಿತ್ಕೋಬೇಕು ಅಂತವಳೆ. ಉರಿ 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 ಅಂತ ಉರಿದೋದವರೆಲ್ಲ ಒಂದಿನ ಉದುರೋಯ್ತಾರೆ ಅಮ್ಮವ್ರೆ. ಅದಕ್ಕೆ ಬೇಕಾಗಿರೋದು ತಾಳ್ಮೆ. ಹೊಸಿ ತಾಳ್ಮೆ ತಕೊಳ್ಳಿ. ಆ ರಾಧ ಏಟ್ ಅಪಾಯನೋ ನಿನ್ನ ಮನೆ ಒಳಗಿರೋ ರಾಜಿನೂ ಮಾಟೆ ಅಪಾಯಕಾರಿ. ಹೊಸಿ ಹುಷಾರಾಗಿರು ಪುಟ್ಟಕ್ಕ. ಅವಳ ಮುಂದೆ ಏನು ಮಾತಾಡಕ್ಕೂ ಆಗ್ಬೇಡ. ಇಲ್ಲ ಅಮ್ಮವ್ರೆ, ರಾಜವ ಆಗಲೇ ಮಲ್ಕೊಂಡವಳೆ. ಆದ್ರೂ ಪುಟ್ಟಕ್ಕ, ಈ ಇಸಿ ಆ ರಾಜಿಗೆ ಗೊತ್ತಾಗೋದು ಬೇಡ. ನಾವು ಆ ರಾಧನ ಬಗ್ಗೆ ತಲೆ ಕೆಡ್ಸ್ಕೊತಾ ಇದೀವಿ ಅಂತೇವೋ ನನಗೆ ಗೊತ್ತಾದ್ರೆ ಅವ್ರು ಇನ್ನೂ ಮೆರೀತಾರೆ.